ಸನ್ಮಾನ್ಯ ಸಣ್ಣ ನೀರಾವರಿ ಸಚಿವರಾಗಿ ಈ ಪ್ರಶ್ನೆಯನ್ನು ಕೇಳಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಉತ್ತರ ಒದಗಿಸಿದಿರಿ ಸನ್ಮಾನ್ಯವೇ. ಕಾಪು ಕ್ಷೇತ್ರದಲ್ಲಿ 26 ಕಿಲೋಮೀಟರ್ ಉದ್ದದ ಸಮುದ್ರ ತೀರ, ಅಲ್ಲಿ ಪ್ರಮುಖ ನದಿ ಶಾಂಭವಿ, ಕಾಮಿನಿ, ಪಿನಾಕಿನಿ ಮತ್ತು ಪಾಪನಾಶಿನಿ ನದಿ. ಮಳೆಗಾಲದಲ್ಲಿ ಏನಾಗ್ತದೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಸಮುದ್ರ ಒಂದು ನೇಚರ್ ಇದೆ ಸರ್, ಅದು ಹಿಮ್ಮುಖವಾಗಿ ಹರಿತದೆ ಆ ನದಿಗಳಿಗೆ. ಆಗ ಆ ನೀರು ಕೃಷಿ ಭೂಮಿಗೆ ಮತ್ತು ತೋಟಗಾರಿಕೆ ಇರತಕ್ಕಂಥ ಭೂಮಿಗೆ ಹೋಗಾಗ ಅಲ್ಲಿ ಲವಣಾಂಶ ಅಂದರೆ ಉಪ್ಪು ನೀರು ಇರೋ ಕಾರಣ ಆ ಮಣ್ಣು ಹಾಳಾಗ್ತದೆ. ಹಾಗಾಗಿ ನಾನು ಹಲವಾರು ಸಲ ನೀವು ಕೆಲಸ ಸ್ವಲ್ಪ ಮಾಡಿದ್ದೀರಿ, ಉತ್ತರ ಕೊಟ್ಟಿದ್ದೀರಿ. ಇನ್ನೂ ಸ್ವಲ್ಪ ಕಾಪು ಕ್ಷೇತ್ರದಲ್ಲಿ ತುಂಬ ಬೆಳೆ ಹಾನಿ ಆಗ್ತದೆ, ತುಂಬ ಬಡ ರೈತರು ಇರ್ತಕ್ಕಂಥದ್ದು. ಆಮೇಲೆ ಕರ್ಪಾಡಿಯಲ್ಲಿ ಮಟ್ಟು ಅನ್ನೋ ಕ್ಷೇತ್ರದಲ್ಲಿ ಒಂದು ಹಿಸ್ಟೋರಿಕಲ್ ಇದಿರ್ತಕ್ಕಂಥ ಮಟ್ಟುಗುಳ್ಳ ಅಂತೇಳಿ ಬದನೆಕಾಯಿ, ಅದಕ್ಕೆ ಪೇಟೆಂಟ್ ಕೂಡ ಇದೆ. ಅಲ್ಲಿ ಬಹುಶಃ ಇನ್ನು 90% ಎಲ್ಲ ಹಾಳಾಗಿದೆ, ಇನ್ನು 10% ಮಾತ್ರ ಉಳಿದಿದೆ. ಭಾಳ ಅಮೂಲ್ಯವಾಗಿರ್ತಕ್ಕಂಥ ಬೆಳೆ, ಅದನ್ನು ಉಳಿಸ್ತಕ್ಕಂಥ ಅನಿವಾರ್ಯತೆ ಅಲ್ಲಿ ಇರೋದ್ರಿಂದ ಅಗತ್ಯವಾಗಿ ಆ ಭಾಗದಲ್ಲಿ ಸ್ವಲ್ಪ ಕೆಲಸ ಆಗಬೇಕಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ನಿಟ್ಟಿನಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಹಾಗಾಗಿ ಮತ್ತೆ ಕೆಲಸ ಆಗಬೇಕಾದ್ರೆ ಅಲ್ಲಿ ಕರಾವಳಿ ನಿಯಂತ್ರಣ ವಲಯ 1A ಅಂತೇಳಿ ಬರ್ತದೆ, ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕಾದ್ರೂ ಈ ಒಂದು ಸೆಕ್ಷನ್ ಅಡ್ಡ ಬರ್ತಾ ಇದೆ. ಹಾಗಾಗಿ ಅದನ್ನು ಪರಿಹಾರ ಮಾಡಿ ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಈ ನಿಟ್ಟಿನಲ್ಲಿ ಪೂರಕವಾಗಿ ಸ್ಪಂದಿಸಬೇಕು ಅಂತೇಳಿ. ಸಚಿವರೇ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು 3 ವಿಷಯಗಳನ್ನು ಪ್ರಸ್ತಾವ ಮಾಡಿದ್ರು, ಉತ್ತರ ವಿವರವಾಗಿ ಕೊಟ್ಟಿದ್ದೀವಿ. ಪಟ್ಟಣದಲ್ಲಿ ಅವರ ಕ್ಷೇತ್ರ ಆಗಿರ್ತಕ್ಕಂಥ ಕಾಪು ಕ್ಷೇತ್ರದಲ್ಲಿ ಈ ತಡಗೋಡ ಬಗ್ಗೆ ಹೇಳಿದ್ದಾರೆ. ಅವರು ಈಗಾಗಲೇ ನಾವು ಅಲ್ಲಿ 17 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಅದರಲ್ಲಿ 16 ಕಂಪ್ಲೀಟ್ ಮಾಡಿದ್ವಿ, 1 ಪ್ರೋಗ್ರೆಸ್ನಲ್ಲಿದೆ, ಅದು ಸಹಿತ ಶೀಘ್ರದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಇವಾಗ ಅವರು ಮತ್ತುಗುಲ್ಲ ಅಂತೇಳಿ ಒಂದು ಪ್ರದೇಶದಲ್ಲಿ ಹೇಳಿದರು, ಅದನ್ನು ಸಹಿತ ತಕ್ಷಣ ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ಏನು ಮಾಡಬೇಕು ನಷ್ಟ ಆಗಲಾರದ ರೀತಿಯಲ್ಲಿ ತಕ್ಷಣ ಅದಕ್ಕೆ ಸ್ಪಂದಿಸಿ ಆ ಕೆಲಸವನ್ನು ಸಹಿತ ಪೂರೈಸಿ ಮಾಡಿಸ್ಬೇಕು. ಸರ್, ನಾನು ಬಂದ ಮೇಲೆ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಆಗ್ತಾ ಇಲ್ಲ ಅಧ್ಯಕ್ಷರೇ. ದಯವಿಟ್ಟು ಸ್ವಲ್ಪ ಗಮನ ಕೊಡಬೇಕು. ತುಂಬ ಬೆಳೆ ಹಾಳಾಗ್ತದೆ. ಸ್ವಲ್ಪ ಒಬ್ಬೊಬ್ಬರಿಗೆ 1 ಎಕರೆ 2 ಎಕರೆ ಇರ್ತಕ್ಕಂಥದ್ದು ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ದಯವಿಟ್ಟು ಸ್ವಲ್ಪ ಗಮನ ಕೊಡಬೇಕಂತ ಕೇಳ್ಕೊಳ್ತೀನಿ ಸರ್. ಮಾಡಿಕೊಡಿ ಸರ್. ಸುರೇಶ್ ಕುಮಾರ್ ಸರ್, ಅಲ್ಲಿ ಈ ಕಾಂಡ್ಲಾ ಇರುವಾಗ ಕಾಂಡ್ಲಾ ಬಂದ ಕೂಡಲೇ ಅಲ್ಲಿ CRZನವರು 1A ಅಂತೇಳಿ ಹೇಳಿ ಅದು ಇದು ಬರ್ತದೆ. ಅದರಿಂದ ಅದು ಇಲ್ಲಿ CRZ ಕ್ಲಿಯರೆನ್ಸ್ ಆಗುವುದೇ ಇಲ್ಲ ನಮ್ಮ ಕರಾವಳಿ ಭಾಗದಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪೂರಾ ಕಡೆಯಲ್ಲಿ ಕಾಂಡ್ಲಾ ಗಿಡ ಕಲ್ಟಿವೇಶನ್ ಮಾಡಿದ್ದಾರೆ. ಕಾಂಡ್ಲಾ ನೋಡಿದ ಕೂಡಲೇ ಅದು 1A ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅದನ್ನು ಏನಾದರೂ ಪರಿಹಾರ ಮಾಡಿದರೆ ಒಳ್ಳೇದಿತ್ತು. ಓಕೆ, ಕೇಶರಲ್ಲಿ ಇರ್ತಾರೆ, ಒಂದು ಚರ್ಚೆ ಮಾಡಿ ಹೋಗಿ.